ಆಗಿದ್ ಮಕ್ಕರ. ಸರ್ ಒಂದು ಟೀ ಕೊಡಿ ಸರ್. ಏನ್ ಗುರು ಇದು, ಗುಹೆನ ಬಾರ? ಒಳಗ್ ಬಂದ್ ನೋಡ, ಕಳೆದೋಯ್ತ್ಯಾ? ಓ ಗುರು, ಸಖತ್ತಾಗಿದೆ ಗುರು, ಇವತ್ತು ಫುಲ್ ಪೋಣಿಸ್ಬಿಡೋದೆ. ಏನ್ ತಗೋತೀರಾ? ನಂದು ಗೊತ್ತಲ್ಲ ಗುರು. ವೇಟರ್, ಏನೇ ಹೇಳಿದ್ರು ಎಣ್ಣೆ ಜೊತೆ ಮಾವಿನಕಾಯಿ ಕೊಡೋ ಮಜಾ ಬೇರೆ ಯಾವ ಸೈಡ್ಸು ಕೊಡಲ್ಲ. ಕರೆಕ್ಟಾಗಿ ಹೇಳ್ದ ಮಚ್ಚ. ಏನು ಹೇಳ್ತೀಯ ಮಚ್ಚ? ನಿಜ ಮಚ್ಚ. Guys, my friend is proposing his fiancée for the first time, so these are the party arrangements. Whoa! Thank you. Thank you. Wow. Happy birthday to you. Happy birthday to you. Happy birthday to you. Happy birthday to you. ಐ ಲವ್ ಯು. Thank you. ಮಚ್ಚ ಕಡಕ್ಕಾಗವಳಲ್ಲೋ, ಕಿಸ್ ಹಾಕೋತಾವನಲ್ಲೋ ಇವನು. ಸಿಕ್ಸಿ ಮಚ್ಚ. ಪಾರ್ಟಿ ನೆಪದಲ್ಲಿ 17 ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅಂತ ತಿಳಿದುಬಂದಿದೆ. ಇದು ವೈಟ್ ಫೀಲ್ಡ್ ಸಮೀಪದ ಕಾಡುಗುಡಿಯಲ್ಲಿ ನಡೆದಿರುವಂತಹ ಅತ್ಯಾಚಾರ ಪ್ರಕರಣ. ಎಷ್ಟೋ ಟೈಮು, ಅರ್ಧ ಗಂಟೆಯಿಂದ ಕಾದು 2 ಲೋಟ ಟೀನೇ ಕುಡಿದ್ಬಿಟ್ಟೆ ನಾನು. 2 ಲೋಟ ಕುಡಿದವನು 3ನೇದೇನು ಜಾಸ್ತಿ ಆಗಲ್ಲ. ನನಗೊಂದು ಟೀ ಹೇಳು. ನಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಮೇಲೆ ಕಾಮುಕರು ಈ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿದ್ದಾರೆ. ಒಂದು ಗೃಹ ಬಂಧನದಲ್ಲಿ ಇರಿಸಿ. ರೀ, ಅದೇನ್ ನ್ಯೂಸ್ ಚಾನಲ್ ಅಂತ ನೋಡ್ತಾ ಇದ್ದೀರಿ? ಮೊದಲು ಚಾನಲ್ ಚೇಂಜ್ ಮಾಡಿ. ಸರ್ ಚೇಂಜ್ ಮಾಡಬೇಡಿ ಸರ್. ಯಾಕೋ? ಲೇ, FTV MTV ನೋಡೋ ಟೈಮಲ್ಲಿ ಇದು ಯಾವುದೋ ನ್ಯೂಸ್ ಹಾಕೊಂಡು ಈ ತರ ನ್ಯೂಸ್ಗಳಿಂದಾನೆ ಮಗ ಸಿಟಿಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರೋದು. ಯಾರು ಹೇಳಿದ್ ನಿಂಗೆ? ನ್ಯೂಸ್ ಚಾನೆಲ್ಗಳಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇದೆ ಕಣೋ. ಹೂನಪ್ಪ, ನೋಡಿದ್ದೀನಲ್ಲ, ಆತ್ಮಹತ್ಯೆನೆಲ್ಲ ಕೊಲೆ ಅಂತ ತೋರಿಸ್ತಾರೆ. ಕೊಲೆಗಳಿಗೆ ರೇಪ್ ಅನ್ನೋ ರೂಪ ಕೊಟ್ಟು ಅವ್ರು TRP ಜಾಸ್ತಿ ಮಾಡ್ಕೊಳಕ್ ಮಾಡೋ ಗಿಮಿಕ್ ಇದು ಅಷ್ಟೇ. ನೀನ್ ತಿಳ್ಕೊಂಡಿರೋದು ಇಷ್ಟೇ ಕಣೋ. ಈ ಗೌರ್ಮೆಂಟ್ ಅವ್ರು ಮಾಡ್ತಾರಲ್ಲ ಸ್ಕ್ಯಾಮ್ಗಳು, ಆತರ ಅನ್ಕೊಂಡ್ಬಿಟ್ಟ ನ್ಯೂಸ್ ಚಾನೆಲ್ಗಳನ್ನ.
ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕಂತ ಈ ರೀತಿ ಹೈಲೈಟ್ ಮಾಡ್ತಾರೋ? ಆ ತರ ಹೈಲೈಟ್ ಮಾಡೋದು ತಪ್ಪೇ ಮಗ. ಜನ ಅದರಿಂದನೇ ಇನ್ಫ್ಲೂಯೆನ್ಸ್ ಆಗೋದು. ನಮ್ ಜನ ಇನ್ಫ್ಲುಯೆನ್ಸ್ ಆಗೋಗಿದ್ರೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ರಂತ ವ್ಯಕ್ತಿಗಳು ನೋಡಿ ಯಾಕೆ ಇನ್ಫ್ಲುಯೆನ್ಸ್ ಆಗಿಲ್ಲ? ಒಳ್ಳೇದಕ್ಕೆಲ್ಲ ಯಾರು ಆಗಲ್ಲ ಗುರು. ನೀನ್ ನಿನ್ ಬಗ್ಗೆ ಮಾತಾಡ್ತಾ ಇದೀಯ ಅಂದ್ರೆ ದೇಶದ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ಮಾತಾಡ್ತೀನಿ ಕಣೋ. ದೇಶನ ಪ್ರೀಸೋನ್ ಮಾತ್ರ ಮನುಷ್ಯನ್ ಪ್ರೀಸೋಕ್ ಸಾಧ್ಯ, ತಿಳ್ಕೊ. ಈ ದೇಶದ ಬಗ್ಗೆ ಮಾತಾಡ್ತಾ ಕೂತ್ರೆ ಇಡೀ ಜನ್ಮನೇ ಸಾಕಾಗಲ್ಲ. ಅಷ್ಟಕ್ಕೂ ಈ ರೇಪು, ಅಧಿಕಾರ ದುರ್ಬಳಕೆ ದಿನಕ್ಕೆ 106 ನಡೆಯುತ್ತೆ. ಅದಕ್ಕೆ ಅಂತ ಕೋರ್ಟ್ ಇದೆ, ಪೊಲೀಸ್ನವ್ರು ಇದಾರೆ. ನಮ್ಗೆ ಯಾಕ್ಬೇಕು ಊರು ಸಾಬ್ರಿ? ನಿಂತರ ಏನಾದ್ರು ಸ್ವಾತಂತ್ರ್ಯ ಹೋರಾಟಗಾರ ಯೋಚನೆ ಮಾಡಿದ್ರೆ ನಾವಿನ್ನು ಪರಂಗಿಗಳ ಪಿರಂಗಿಗಳಿಗೆ ಬಲಿ ಆಗ್ಬೇಕಿತ್ತು. ಇದು ಸಿನಿಮಾದಲ್ಲಿ ಡೈಲಾಗ್ ಆಗಕ್ ಚೆನ್ನಾಗಿದೆ ನೋಡು. ರೇಪು ಕ್ರೈಮು ನಡೀತಾನೆ ಇದೆ, ಪ್ರೊಟೆಸ್ಟ್ ಮಾಡೋರು ಮಾಡ್ತಾನೆ ಇದಾರೆ. ನನ್ಗೆ ಯಾಕೋದಲ್ಲಿ? ಕರೆಕ್ಟ್ ಮಗ. ನಮ್ ಕುಂಡಿ ಕಾವದ್ದಾಗ್ಲೇ ಹಣ್ಣು ಸುಟ್ಟಿರೋ ಅನುಭವ ಆಗೋದು. ಆಯ್ತಪ್ಪ, ನನಗ್ ಸುಟ್ಟಾಗ ನಾನು ನೋಡ್ಕೋತೀನಿ. ಟೀ ಕಾಸು ಕೊಡು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನಡಿ. ಓ ಟೈಮ್ ಆಯ್ತು, ಹೋಗೋಣ. ಹಾ ಹೊರಡೋಣ. ಓಕೆ ಬಾಯ್. 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 See ಥ್ಯಾಂಕ್ you. ಯು. ಗುರು ನನ್ನ ಮಕ್ಳು ಗುದಿ ಗುರು ಹೇಳ್ತೀನಿ. ಅದು ಗುರು ಯಾವನ ಏಯ್, ತೆರಿ. ಮಗ ನೋಡ್ಕೊಳ್ಳೋಗಲೇ. ಮುಚ್ಕೊಂಡ್ರೆ ಓಕೆ ಮತ್ತೆ ಸಿಗೋಣ. Bye. ಬಾಯ್. ಕಾಲ್ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಾಯ್. ಬಾಯ್. ಧನು, ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್ ಕಣೋ. ತುಂಬ ಚೆನ್ನಾಗಿತ್ತು. ನಿನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಐ ಲೈಕ್ಡ್ ಇಟ್. ಥ್ಯಾಂಕ್ ಯು. ಹೇ ಪರವಾಗಿಲ್ಲ, ನಿನ್ನ ಖುಷಿನೇ ನನ್ನ ಖುಷಿ ಅಲ್ವಾ? ಓಹ್, ಅಮ್ಮನ ಫೋನ್ ಬರ್ತಿದೆ, ನಾನು ಮತ್ತೆ ಮಾಡಲಾ? ಓಕೆ ಓಕೆ ಆಯ್ತಾಯ್ತು, ಆಮೇಲೆ ಮಾಡು. ಓಕೆ ಬಾಯ್. ಓಕೆ. ಹೆಂಗೋ ಮಗ, ನನ್ನ ತಂಗಿ ಮದುವೆ ಒಂದು ಮಾಡಿಬಿಟ್ರೆ ನಂದು ಅರ್ಧ ತಲೆನೋವು ಕಳ್ದಂಗೆ ಕಣ. ಅದೊಂದೇ ಟೆನ್ಷನ್ ನನಗೆ. ಎಲ್ಲ ಆರಾಮಾಗಿ ಆಗುತ್ತೆ ಬಿಡು ಮಗ, ಟೆನ್ಷನ್ ಆಗ್ಬೇಡ. ಏಯ್, ಇದು ಅದೇ ಕಾರಲ್ವೇನೋ? ಅವಾಗಲೇ ಹೋದ್ರಲ್ಲ? ಹ್ಞೂ ಮಗ, ಇದೇ ಕಾರು ಮಗ. ಯಾವುದೋ ಹುಡುಗಿ ಕಿರ್ಸ್ದಂಗೆ ಆಯ್ತಲ್ವಾ? ಬರೋ ಮಗ, ಹೊರಟೋಗೋಣ. ಏನೂ ಆಗಲ್ಲ, ಅದೇನು ಅಂತ ನೋಡೋಣ ಬಾರೋ. ಬೇಕಾದ್ರೆ ನೀನು ಹೋಗು, ನಾನು ಬರಲ್ಲ. ಸರಿನಪ್ಪ, ನಾನೇ ಹೋಗ್ತೀನಿ, ನೀನು ಇಲ್ಲೇ ಇರು. ನೋಡು ಮಗ, ಇದು ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಲಾಂಚ್ ಮಾಡಿರೋ ಸುರಕ್ಷಾ ಆ್ಯಪ್. ಇದರಲ್ಲಿರೋ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಲೊಕೇಶನ್ ಪೊಲೀಸವ್ರು ಶೇರ್ ಆಗುತ್ತೆ. ಇಮಿಡಿಯೇಟಾಗಿ ಪೊಲೀಸವ್ರು ಇಲ್ಲಿಗೆ ಬರ್ತಾರೆ. ಲೋ, ಪೊಲೀಸಾ? ಅವ್ರು ಆನ್ ಟೈಮಲ್ಲಿ ಬರಲ್ಲ ಮಗ. ಬಂದ್ರು ನಮ್ಮನ್ನೇ ಇಂಟ್ರೋಗೇಟ್ ಮಾಡ್ತಾರೆ. ಇವೆಲ್ಲ ಬೇಕಾ ನಮಗೆ? ಲೋ, ಹಂಗೆಲ್ಲ ಏನು ಆಗಲ್ಲ ಕಣೋ, ಹೇಳ್ದಷ್ಟು ಮಾಡೋ. ರಫಿ, ಯಾರೋ ಹುಡ್ರು ಹುಡ್ರು. ನೀವೇನಾ ಸುರಕ್ಷಾ ಆ್ಯಪ್ನಲ್ಲಿ ಎಮರ್ಜೆನ್ಸಿ ರಿಕ್ವೆಸ್ಟ್ ಕಳಿಸಿದ್ದು? ಹಾಂ ಸರ್. ಬಂದೆ ಬಂದೆ. ಎಲ್ಲ ಹಿಡ್ಕೊಳ್ಳೋ ಹಿಡ್ಕೊಳ್ಳೋ. ಎಲ್ಲಿಂದ ಪೊಲೀಸರು ಬತ್ತವ್ರ. ಹುಡುಗರು ಡಿಪಾರ್ಟ್ಮೆಂಟ್ ನಿಂತ್ಕೊಳ್ರಲ್ಲೇ, ಹಿಡೀರಿ ಅವನ್ನ. ನಡೀರ ಸ್ಟೇಷನ್. ನನ್ನ ಮಕ್ಕಳ ನಿಮ್ಗಿದೆ. ಅಣ್ಣ, ಋತು, ನೀನೇನಮ್ಮ ಇಲ್ಲಿ? ಅದು ಅವರೆಲ್ಲ ಏನಾಯ್ತು ಋತು? ಏನೋ ಹೇಳ್ತಾ ಇದ್ದೆ? ಎಣ್ಣೆ ಜೊತೆ ಮಾವಿನಕಾಯ ಹಿಡ್ದಿ ನೋಡೋ. ನಕ್ಕನ್ ತೊಟ್ಟು ಕೇಳ್ದಿರೋ ತೋತಾಪುರಿನ. ಲೋ, ಇವೆಲ್ಲ ಬೇಕಂಡ್ರೋ, ಬಿಟ್ಬಿಡ್ರು ಅವಳು ಹೋಗ್ಲಿ. ನಿನ್ನನ್ ಬೇಕಂದ್ರೆ ಇಳಿಸ್ತೀವಿ, ತೋತಾಪುರಿ ಮಾತ್ರ ಇಳಿಸಲ್ಲ. ಗುರು ನನ್ನ ಮಾತು ಕೇಳು ಗುರು, ಬಿಟ್ಬಿಡು ಗುರು. ಏಯ್, ಹೇಳ್ಕೊಬರ್ರ ಅವಳನ್ನ.
ಮಚ್ಚ ತೋತಾಪುರಿ ತೊಟ್ಕೀಳಕ್ಕಿಂತ ಮುಂಚೆ ಒಂದೊಳ್ಳೆ ಬಿಯರ್ ಹಾಕ್ಬಿಡೋಣ ಮಚ್ಚ. ಅಣ್ಣ ಪ್ಲೀಸ್ ನನ್ನ ಬಿಟ್ಬಿಡಿ. ಅಣ್ಣನ ನಮ್ಮಪ್ಪ ಯಾವಾಗ ನಿಮ್ಮನೆಗೆ ಬಂದಿದ್ದ? ಅಣ್ಣ ಇನ್ನೊಂದು ವಾರದಲ್ಲಿ ನನ್ನ ಮದುವೆ, ಪ್ಲೀಸ್ ನನ್ನ ಬಿಟ್ಬಿಡಿ ಅಣ್ಣ. ಮದ್ವೆನಾ? ಮದ್ವೆಗಿಂತ ಮುಂಚೆ ಒಳ್ಳೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀನಿ, ಇಟ್ಕೋ. ಋತು, ರಫಿ ಅಲ್ಲಮ್ಮ. ರಫಿ ಹೇಗಿದೆಯೋ? ನನ್ನ ಬಿಡೋ, ನಿನ್ನ ತಂಗಿ ಹೇಗಿದ್ದಾಳೋ? ಅವಳಿಗೇನು ಆಗಿಲ್ಲ ಮಗ. ಅಣ್ಣ ದೇವ್ರ ಥರ ಬಂದು ನನ್ನನ್ನು ಕಾಪಾಡಿದ್ರಿ. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಕಾಪಾಡೋದು ಮನುಷ್ಯತ್ವದ ಗುಣ ಅಲ್ವೇನಮ್ಮ? ನಿನ್ಗಿರೋ ಈ ಬುದ್ಧಿ ನನ್ಗಿಲ್ವಲ್ಲೋ? ಇನ್ನು ಮುಂದೆ ಇರುತ್ತಲ್ಲ ಬಿಡೋ. ನಿಜ ಮಗ, ಎಲ್ಲರೂ ನಮ್ಮವರೇ. ಮನುಷ್ಯನ್ಗಾಗ್ದೆ ಇನ್ಯಾರಿಗಾಗ್ತಾರೆ? ಆದರೆ ನಾವುಗಳು ಒಂದೊಂದ್ಸತಿ ಮೃಗಗಳಾಗ್ತಾ ಇರ್ತೀವಿ. ಇಲ್ಲಿ ಋತು ಅಂದ್ರೆ ಸರ್, ನೀವು ಕಿಡ್ನಾಪ್ ಆದ ಜಾಗದಲ್ಲಿ ಈ ಮೊಬೈಲ್ ಸಿಕ್ತು. ಆ ಹುಡುಗ ಅವನ ಮೊಬೈಲಲ್ಲಿ ಸುರಕ್ಷಾ ಆ್ಯಪ್ ಹಾಕೊಳ್ಳಿಲ್ಲ ಅಂದಿದ್ರೆ ನಿಮ್ಮನ್ನ ರೆಸ್ಕ್ಯೂ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ನೀವುಗಳು ಈ ಟಿಕ್ಟಾಕು, ಟಿಂಡರ್ ಅಂತ ಆ್ಯಪ್ಗಳನ್ನು ಹಾಕೊಳ್ಳೋ ಬದಲು ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರೋ ಸುರಕ್ಷಾ ಆ್ಯಪ್ ಹಾಕೊಳ್ಳಿ, ನಿಮಗೆ ರಕ್ಷೆ ಸಿಗತ್ತೆ. ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು ಸರ್.